ರಾಜ್ಯ ಪತ್ರ ಬರಹಗಾರರ ಒಕ್ಕೂಟಕ್ಕೆ ರಾಜ್ಯ ಪತ್ರ ಬರಹಗಾರರ ಒಕ್ಕೂಟಕ್ಕೆ ಎಲ್ಲ ಪತ್ರಕರ್ತರಿಗೆ ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ನಾನು ಸಲೀಂ ಜಾವೀದ್. ನಾವೀಗ ದಾವಣಗೆರೆ ಹಿರಿಯ ಉಪ ನೋಂದಣಾಧಿಕಾರಿಗಳ ಕಚೇರಿ ಹತ್ರ ಇಲ್ಲಿದ್ದೀವಿ. ಅಂದರೆ ಇದು ಪಿ ಬಿ ರಸ್ತೆಯಲ್ಲಿರುವಂಥ ಸಬ್ ರಿಜಿಸ್ಟ್ರ್ ಆಫೀಸು. ಏನು ಜನಗಳು ಆಸ್ತಿಗಳು ಮಾರಾಟ ಮಾಡ್ತಾರೆ, ತಗೊಳ್ತಾ ಇದ್ದಾರೆ. ಈ ಒಂದು ಕಚೇರಿ, ಈ ಉಪ ನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ಇಲ್ಲಿ ಪತ್ರ ಬರಹಗಾರರ ಒಕ್ಕೂಟದವರು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಯಾಕೆ ಇವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ? ಇವರ ಏನು ಸಮಸ್ಯೆ ಆಗ್ತಾ ಇದೆ ಇಲ್ಲಿ? ಯಾಕೆ ಸರ್ಕಾರ ಆಗಲಿ, ಜಿಲ್ಲಾ ಆಡಳಿತ ಆಗಲಿ, ಮಹಾನಗರ ಪಾಲಿಕೆಯವರಾಗಲಿ ಇವರ ಈ ಏನು ಬೇಡಿಕೆಗಳು ಇದ್ದಾವೆ, ಯಾಕೆ ಇವರಿಗೆ ಸ್ಪಂದಿಸ್ತಾ ಇಲ್ಲ? ಇವರ ಏನೇನು ನ್ಯೂನತೆಗಳು ಇದ್ದಾವೆ? ನಮ್ಮ ಜೊತೆಗೆ ಈ ಪತ್ರ ಬರಹಗಾರರ ಸಂಘದ ಅಧ್ಯಕ್ಷರಾದಂಥ ಹಿರಿಯರು ಒಬ್ಬರು ಇದ್ದಾರೆ, ಅವ್ರು ಮಾತಾಡೋಣ. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಡಿ ಕೆ ಸಂಗಮೇಶ್ ಎಲಿಗಾರ್ ಅಂತಂದ್ಬಿಟ್ಟು ಕರ್ನಾಟಕ ರಾಜ್ಯ ಪತ್ರ ಬರಹಗಾರ ಅಸೋಸಿಯೇಷನ್ನ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಇಲ್ಲಿ ನಮ್ಮಲ್ಲಿ ಈಗ ತಮ್ಮ ಅಭಿಪ್ರಾಯದಂತೆ ನಮ್ಮ ಆಫೀಸ್ನಲ್ಲಿ ಭಾಳ ನ್ಯೂನತೆಗಳು ಆಗ್ತಾಯಿದ್ದವು. ಈಗ ನಮ್ಮ ಮಾನ್ಯ ಕಂದಾಯ ಸಚಿವರು ಈಗ ಮೊದಲನೇದಾಗಿ ಕಾವೇರಿ 1 ಅಂತ ತೊಗೊಂಬಂದರು. ಅದಾದಮೇಲೆ ಕಾವೇರಿ 2 ಅಂತ ತಗೊಂಬಂದಿದ್ದಾರೆ. ಈಗ ಕಾವೇರಿ 3 ತರಲಿಕ್ಕೆ ಹೊರಟಿದ್ದಾರೆ ಈಗ ಒಂದು 4-5 ದಿವಸದಿಂದ. ಅದರಿಂದ ಭಾಳ ತೊಂದರೆಗಳು ಆಗ್ತಾಯಿದ್ದವು. ಅದಲ್ಲದೆ ನಾವು ಈಗ ಒಂದು ವರ್ಷದಿಂದ ಬೆಳಗಾಂ ಅಧಿವೇಶನದಿಂದ ನಡೀತಾ ಇರಬೇಕಾದ್ರೂ ಸಹಿತ ನಾವು ಅವ್ರಿಗೆಲ್ಲ ಮನವಿ ಕೊಟ್ಟಿದ್ದೀವಿ. ಸಂಬಂಧಪಟ್ಟ ಕಂದಾಯ ಸಚಿವರಿಗೂ ಕೊಟ್ಟಿದ್ದೀವಿ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕೊಟ್ಟಿದ್ದೀವಿ, ಆರ್ ಅಶೋಕು ಕೊಟ್ಟಿದ್ದೀವಿ, ಮಹೇಶ್ ತೆಂಗಿನಕಾಯಿ ಅವರಿಗೆ ಕೊಟ್ಟಿದ್ದೀವಿ, ಮತ್ತು ನಾರಾಯಣ ಸ್ವಾಮಿ ಚಲವಾದಿ ಅವರಿಗೆಲ್ಲರಿಗೂ ಎಲ್ಲ ಸಂಬಂಧಪಟ್ಟ ಮಿನಿಸ್ಟ್ರುಗಳಿಗೆಲ್ಲವೂ ನಮ್ಮ ಮನವಿ ಕೊಟ್ಟಿದ್ದೀವಿ. ನಮಗೆ ಆಗ್ತಿರ್ತಕ್ಕಂಥ ತೊಂದರೆ ಏನು ಅಂತ. ನಾವು ಪಕ್ಕದ ನೆರೆ ರಾಜ್ಯಗಳಲ್ಲಿ ಆಂಧ್ರ ಮತ್ತು ತೆಲಂಗಾಣ ಮತ್ತು ಕೇರಳದಲ್ಲಿ ನಮ್ಮದೇ ಆದಂಥ ಪತ್ರ ಬರಹಗಾರರಿಗೆ ಪ್ರತ್ಯೇಕವಾಗಿ ಲಾಗಿನ್ನನ್ನು ಅವ್ರವ್ರ ರೀತಿಯಲ್ಲಿ ಕೊಟ್ಟಿದ್ದಾರೆ. ನಾವು ಡೀಡ್ ರೈಟರ್ ಲಾಗಿನ್ ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ. ಇಲ್ಲಿ ನಮ್ಮಲ್ಲಿ ಅನಧಿಕೃತ ಪತ್ರ ಬರಹಗಾರರು ಭಾಳ ಜನ ಆಗಿದ್ದಾರೆ. ಯಾವುದೋ ಕಂಪ್ಯೂಟರ್ ಆಪ್ರೇಟರ್ಗಳ ಹತ್ರ ಹೋಗೋದು, ಅಪ್ಲೋಡ್ ಮಾಡಿಸೋದು, ಯಾರೋ ಅಡ್ವೊಕೇಟು ಅಥವಾ ನಮ್ಮಲ್ಲೂ ಯಾರೋ ಪತ್ರ ಬರೆಯೋರು ಸೈನ್ ಹಾಕೋದು, ಅದರ ಆಧಾರದ ಮೇಲೆ ರಿಜಿಸ್ಟ್ರೇಷನ್ ಮಾಡ್ತಾಯಿದ್ದಾರೆ. ಅದರಿಂದ ಡಾಕ್ಯುಮೆಂಟ್ಗಳು ಭಾಳ ಫೇಕ್ ಆಗ್ತಾ ಇದ್ದವು. ಅದಲ್ಲದೆ ನಾವು ನಮ್ಮ ಬೇಡಿಕೆ ಇರೋದೇನಪ್ಪ ಅಂದರೆ, ನಮಗೆ ಪ್ರತಿ ಸರಿಗೂ ನಾವು ಕೇಳ್ತಾ ಇರ್ತಕ್ಕಂಥದ್ದು ಸ್ಪೆಷಲ್ ಲಾಗಿನ್ ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ. ಅದನ್ನು ಇದುವರೆಗೂ ಅದ್ರ ಬಗ್ಗೆ ನಮ್ಮ ಬಗ್ಗೆ ಏನೋ ಅವರು ಕ್ರಮ ತಗೊಂಡಿಲ್ಲ. ನೀವು ಪ್ರತ್ಯೇಕವಾಗಿ ಒಂದು ಲಾಗಿನ್ ಕೊಡ್ರಿ ಅಂತ ಈಗ ಕೇಳ್ತಾ ಇದ್ದೀರಿ. ಇದು ಮಾಡೇ ಅಲ್ಲೇ 1 ವರ್ಷ ಮೇಲಾಯಿತು. ಇಲ್ಲಿವರೆಗೂ ತಾವು ತಟಸ್ಥರಾಗಿದ್ದೀರಿ. ಈಗ ಇದ್ದಕ್ಕಿದ್ದಂಗೆ ನೀವು ಏನು ಇದು ಪ್ರತಿಭಟನೆ ಆಗಲಿ, ಇದು ಏನು ಕೆಲಸ ಮಾಡೋದು ನಿಲ್ಲಿಸಿದರೆ ಸಾರ್ವಜನಿಕರಿಗೆ ಏನು ತೊಂದರೆ ಆಗ್ತಾ ಇದ್ದಾವೆ, ಅದ್ರ ಬಗ್ಗೆ ಏನು ಗಮನದಲ್ಲಿ ಇಟ್ಕೊಂಡೇ ಒಂದು ಹೆಜ್ಜೆ ಇಟ್ಟಿದ್ದಾರಂತ ನಮಗೇನೋ ಅನಿಸ್ತಾ ಇದೆ. ಹೌದು, ಇದ್ರ ಬಗ್ಗೆ ತೊಂದರೆ ಆಗಬೇಕು. ತೊಂದರೆ ಆದರೆ ಪಬ್ಲಿಕ್ಸಿಂದ ತೊಂದರೆ ಆದರೆ ಸರ್ಕಾರ ಮುಟ್ಟುತ್ತೆ. ನಮ್ಮ ಕೂಗಿಗೆ ಅವ್ರು ಬೆಲೆ ಕೊಟ್ಟಿಲ್ಲ. ಈ ರೀತಿ ಆದರೂ ಪ್ರತಿಭಟನೆ ಮಾಡಬೇಕು. ಇದನ್ನು ಪ್ರತಿಭಟನೆ ಮಾಡಿದರೆ ನಮಗೆ ಒಂದು ಇದಾಗುತ್ತೆ. ನಮ್ಮಲ್ಲಿ ನಾವು ಪತ್ರ ಬರೆಯೋರು ಇಡೀ ಕರ್ನಾಟಕದಲ್ಲಿ 10,000-12,000 ಜನ ಇದ್ದೀವಿ. ನಮ್ಮನ್ನು ನಂಬ್ಕೊಂಡಿರ್ತಕ್ಕಂಥವ್ರು ಈ ನಮ್ಮ ಸಹಚರರು 10,000-12,000. ಇದ್ರ ಮೇಲೆ ನಂಬ್ಕೊಂಡಿರ್ತಕ್ಕಂಥವ್ರು ನಾವು ಸುಮಾರು 1 ಲಕ್ಷದಿಂದ 2 ಲಕ್ಷ ಜನ ನಾವು ಕುಟುಂಬದಿಂದ ಹೊರಗೆ ಬರ್ತೀವಿ. ಎಲ್ಲರೂ ಬೀದಿ ಪಾಲಾಗ್ತೀವಿ. ನಮಗೆ ಪೆನ್ಷನ್ ಕೊಡ್ರಿ ಅಂತ ಕೇಳೋದಾಯಿತು, ಅಥವಾ ನಮಗೇನಾರು ಒಂದು ಸೈಟ್ ಕೊಡ್ರಿ, ಅಥವಾ ಮನೆ ಕೊಡ್ರಿ, ಅಥವಾ ಇದನ್ನು ಮಾಡಿರಿ, ಅವು ಬೇರೆಯವ್ರು ಏನು ಕೇಳ್ದಂಗೆ ಕೇಳಿಲ್ಲ. ಸರ್ವೆ ಡಿಪಾರ್ಟ್ಮೆಂಟವರು ಅವ್ರದ್ದೇ ಆದಂಥ ಇದೇ ಟೈಪ್ ಸೈಕ್ ಮಾಡಿ ಅವ್ರದ್ದೇ ಆದಂಥ ಒಂದು ಸವಲತ್ತನ್ನು ಅವ್ರು ಪಡ್ಕೊಂಡಿದ್ದಾರೆ. ಮತ್ತು ಅಂಗನವಾಡಿ ಕಾರ್ಯಕರ್ತರು ಅವರು ಸಹಿತನೂ ಇದ್ರ ಬಗ್ಗೆ ಸೇವೆ ತಗೊಂಡಿದ್ದಾರೆ. ನಮ್ಗೆ ಯಾವುದೇ ರೀತಿಯಾದಂಥ ಇದನ್ನು ಕೊಟ್ಟಿಲ್ಲ. ಯಾವಾಗ ಈ ಲೈಸೆನ್ಸ್ ಕೊಡಬೇಕು ಅಂತಂದು ನಮಗೇನೊಂದು ಫೀಸನ್ನು ಇಷ್ಟಿಷ್ಟೇ ತೊಗೋಬೇಕು ಅಂತ ನಿಗದಿ ಮಾಡಿದರು. ಆ ಫೀಸು ಅದು 10 ರೂಪಾಯಿ ಇದ್ದಾಗ ಅಷ್ಟೇ ಇತ್ತು. ಇವತ್ತು 10 ಕೋಟಿ ಆದಾಗೂ ಸಹಿತ ನಮ್ಮ ಫೀಸ್ ಅಷ್ಟೇ ಇದೆ. ಆ ಬೆಳವಣಿಗೆಗಳ್ನ ಯಾವುದೋ ಹೆಚ್ಚಿಗೆ ಮಾಡ್ತಾಯಿಲ್ಲ. ಸರ್ಕಾರಕ್ಕೆ ಬರ್ತಕ್ಕಂಥ ಬೊಕ್ಕಸ ಏನಿದೆ, ರೆವಿನ್ಯೂ ಏನು ಜಾಸ್ತಿ ಮಾಡಬೇಕು, ವ್ಯಾಲ್ಯೂಯೇಷನ್ ಏನು ಜಾಸ್ತಿ ಮಾಡಬೇಕು, ಅವನ್ನೆಲ್ಲ ಮಾಡ್ಕೊತ ಹೋಗ್ತಾ ಇದ್ದಾರೆ ಅಷ್ಟೇ ಹೊರತು ನಮ್ಮ ಕಡೆ ಯಾವುದೇ ರೀತಿಯಿಂದ ಗಮನ ತಗೊಂಡಿಲ್ಲ. ಯಾವ ವಿರೋಧ ಪಕ್ಷ ನಾಯಕರು ಸಹಿತ ನಮ್ಮ ಪರವಾಗಿ ವಿಧಾನಸೌಧದಲ್ಲಾಯ್ತು, ಸುವರ್ಣಸೌಧದಲ್ಲಾಯ್ತು ಧ್ವನಿ ಎತ್ತಿ ಯಾರೂ ಮಾತಾಡಿಲ್ಲ. ಈಗ ನಾವು ಇವತ್ತು ಬೆಳಗ್ಗೆ ಈಗ ತಾನೇ ಅಲ್ಲಿ ಪ್ರೆಸ್ ಮೀಟ್ ಮಾಡಿ ಬಂದಿದ್ದೀವಿ. ನಾಳೆ ಮಾಧ್ಯಮದವ್ರ ಜೊತೆಗೆ ನಮ್ಮ ಸಬ್ರಿಸ್ಟ್ರುಗಳು ಮಾತಾಡ್ಬೋದು. ಇಲ್ಲಿ ಏನಾಗಿದೆ ಅಂತಂತಂದರೆ, ಈಗ ಮಾಡ್ತಿರ್ತಕ್ಕಂಥ ಈ ಫೇಸ್ಲೆಸ್ ಅಂತ ಏನು ಮಾಡ್ತಾಯಿದ್ದಾರೆ, ಈ ಸ್ವತ್ತಿನ ಪ್ರಕಾರ ಕೊಡ್ತಾರೆ. ಈಗ ಈ ಸ್ವತ್ತಿನ ಪ್ರಕಾರ ಕೊಟ್ಟೆ ಅಂದರೆ ಈ ಪಿ ಬಿ ರೋಡ್ಗೆ ಒಂದು ನಂಬರ್ ಕೊಡ್ತಾರೆ, ಒಂದು ಆಸ್ತಿಗೆ. ಇದು ಒಂದು ಆಸ್ತಿ ನಂಬರ್ ಅಂತ ಕೊಡ್ತಾರೆ, 2 ಅಂತ. ಆ ಎರಡು ಪಿ ಎ ಡಿ ನಂಬರ್ ಅಂತಂತ ಹೇಳಿದರೆ ಎಲ್ಲಿ ಹುಡುಕ್ಯಂತ ಹೋಗ್ಬೇಕು? ಬಾಪು ವಿದ್ಯಾನಗರ, ತಳಬಾಳ ಬಡಾವಣೆ ಇರ್ಬೋದು, SS ಬಡಾವಣೆ ಇರ್ಬೋದು, ಆಂಜನೇಯ ಬಡಾವಣೆ, ಸಿದ್ದೂರ ಬಡಾವಣೆ, MCC B ಬ್ಲಾಕು, A ಬ್ಲಾಕು,
ಇವಕ್ಕೆಲ್ಲವಕ್ಕೂ ಇಂಥ ಏರಿಯಾ ಇಂಥ ಚೆಕ್ಬಂದಿ ಅಂತ ಕರೆಕ್ಟಾಗಿ ಹಾಕಿ ಅದು ಮೆನ್ಷನ್ ಮಾಡಿದರೆ ಪ್ರಾಪರ್ಟಿ ಇಂಥದ್ದಿದೆ ಅಂತಂದು ಹುಡುಕಬೋದು. PID ನಂಬರ್ ಹಾಕಿದ ಅಂತಂತಂದರೆ ಅವನು ನಾಳೆ ಪೋಸ್ಟ್ನಲ್ಲಿ ಬರಿಬೇಕಾದ್ರೆ ಅವನು ಅದನ್ನೇ ಬರಿತಾನೆ. ಅವ್ನು ಪೋಸ್ಟ್ಮನ್ ಅದನ್ನು ಎಲ್ಲಿ ಹುಡ್ಕೊಂಡು ಹೋಗ್ತಾನೆ? ಇಂಥವ್ರ ಮನೆ, ಇಂಥ ಡೋರ್ ನಂಬರು, ಇಂಥ ರಸ್ತೆ ಅಂತ ಇದ್ದರೆ ಅದನ್ನೆಲ್ಲ ಹುಡ್ಕೊಂಡು ಹೋಗೋಕೆ ಅವ್ನಿಗೆ ಅವಕಾಶ. ಕೊಡೋದು ಮಹಾನಗರ ಪಾಲಿಕೆ ಪಾಲಿಕೆಯವ್ರಿಗೆ ಏನಾದರೂ ಮನವಿ ಮಾಡಿದ್ರ? ಮಹಾನಗರ ಪಾಲಿಕೆ ಏನಾದರೂ ನೀವು ಹೇಳಿದ್ರ ಅವ್ರಿಗೆ? ಮಹಾನಗರ ಪಾಲಿಕೆಯವ್ರಿಗೆ ನಾವು ಮನವಿ ಮಾಡಿಲ್ಲ, ಈಗಿಂದ ಪ್ರಾರಂಭ ಮಾಡಬೇಕು ಅಂತ ಮಾಡಿದ್ದೀವಿ. ಹಿಂದೆಲೆ ಅವ್ರಿಗೆ ಮನವಿ ಕೊಟ್ಟಿದ್ದಾರೆ, ನಮ್ಮ ಸಬ್ ರಿಜಿಸ್ಟ್ರುಗಳು ಮನವಿ ಕೊಟ್ಟಿದ್ದಾರೆ. ಈ ಥರ ಈಸೊತ್ತು ಕೊಡ್ತಾ ಇರೋದ್ರಿಂದ ತೊಂದರೆ ಆಗ್ತಾ ಇದೆ ಅಂತ. ಅವ್ರು ಏನು ಹೇಳ್ತಾರೆ? ಕುಂದವಾಡ ಅಂತ ಕೊಡ್ತಾರೆ. ಕುಂದವಾಡ ಅಂತ ಕೊಟ್ಟರೆ ಕುಂದವಾಡದಲ್ಲಿ ಒಂದು ಸುಮಾರು ಲೇಔಟ್ಗಳು ಅಲ್ಲಿ ಲೇಔಟ್ಗಳು ಉತ್ಪತ್ತಿಯಾಗಿದ್ದಾವೆ. ಕರ್ನಾಟಕ ರಾಜ್ಯ ಗೃಹ ನಿರ್ಮಾಣ ಸಂಘ ಅಂತ ಆಗಿರ್ಬೋದು, KHP ಕಾಲೋನಿ ಅಂತ ಆಗಿರ್ಬೋದು, ಅಥವಾ ಇನ್ನೊಂದು ಯಾವುದೋ ಕಾಲೋನಿ ಅಂತ ಆಗಿರ್ಬೋದು. ಇಂಥ ಕಾಲೋನಿ ಒಳಗೆ ಅಂತಂತ ಹೇಳಿದರೆ ಅದರೊಳಗೆ ಹುಡುಕ್ಬೋದು ಅಷ್ಟೇ ಹೊರತು ಈ ಕುಂದವಾಡದಲ್ಲಿ ಅಂತಂತ ಹೋದ್ರೆ ಎಷ್ಟು ಕುಂದವಾಡ, ಈ ಕುಂದವಾಡದಲ್ಲಿ ಎಷ್ಟು ವಿಲೇಜ್ ಇದಾವೆ, ಎಷ್ಟು ಸರ್ವೆ ನಂಬರ್ ಇದಾವೆ, ಎಷ್ಟು ಇದಾವೆ ಅಲ್ನೇಷನ್ ಆಗಿದಾವೆ, ಎಷ್ಟು ಅಪ್ರೂವ್ಡ್ ಆಗಿದಾವೆ, ಎಷ್ಟು ಡೋರ್ ನಂಬರ್ ಆಗಿದಾವೆ, ಯಾವ್ಯಾವ ಸೈಟ್ಗಳು ಎಲ್ಲೆಲ್ಲಿ ಬರುತ್ತೆ. ಈಗ ನಾನೇ ಒಂದು 4 ಎಕರೆ ಲೇಔಟ್ ಮಾಡಿದೆ ಅಂತಂತೇಳಿದರೆ 1ರಿಂದ 50ನೇ ನಂಬರ್ ಸೈಟ್ ತನ್ಕೊಂಡು ನಾನು ಸೈಟ್ ನಂಬರ್ 1 ಅಂತ ಕೊಡ್ತೀನಿ ಅಥವಾ 50 ಅಂತ ಕೊಡ್ತೀನಿ. ಪಕ್ಕದಲ್ಲಿ ಮಾಡಿದವನು ಸಹಿತನೂ ಅವನು 1ರಿಂದ 50 ಅಂತ ನಂಬರ್ ಅಂತ ಕೊಟ್ಕೊಂತ ಹೋಗ್ತಾನೆ. ಅವಾಗ ಆ ಲೇಔಟ್ಗೆ ಹೋಗ್ಬೇಕಾ ಈ ಲೇಔಟ್ಗೆ ಹೋಗ್ಬೇಕು? ಹುಡ್ಕೋದು ಭಾಳ ದುಸ್ತರವಾಗಿದೆ. ಈಗ ನಮ್ದು ಏನು ಸಮಸ್ಯೆ ಇದು? ಈಗ 2 ಫ್ಲೋರ್ 3 ಫ್ಲೋರ್ ಬಿಲ್ಡಿಂಗ್ ಇರುತ್ತೆ. ಈಗ 2-3 ಫ್ಲೋರ್ ಬಿಲ್ಡಿಂಗ್ ಇದ್ದಾಗ ನೀವು ಪತ್ರದಲ್ಲಿ 3 ಫ್ಲೋರ್ ಅಂತ ತೋರಿಸ್ತೀರಿ, ಪತ್ರ ಬರಗಾರರು. ಸಬ್ ರಿಜಿಸ್ಟರ್ ಅವರು 3 ಫ್ಲೋರ್ ಅಂತ ಫೀಸ್ ತಗೊಂಡು ರಿಜಿಸ್ಟರ್ ಮಾಡ್ತಾರೆ. ಮಹಾನಗರ ಪಾಲಿಕೆಯವರು ಲೈಸೆನ್ಸ್ ಕೊಡೋಕ್ಕಾಗಲಿ ಕಂದಾಯ ಕಡಿಸ್ಕೊಳಕ್ಕೆ ಅವ್ರು 3 ಫ್ಲೋರ್ ತಗೊಳ್ತಾರೆ. ಮತ್ತೆ ನಿಮ್ಮ ಸಿಸ್ಟಮಲ್ಲಿ ಏನು ಕಂಪ್ಯೂಟರಲ್ಲಿ ಒಂದೇ 1 ಫ್ಲೋರ್ ಅಂತ ತೋರಿಸ್ತಿದೆ. ಇದಕ್ಕೆ ಯಾರು ಹೊಣೆ? ಮಹಾನಗರ ಪಾಲಿಕೆ ಮತ್ತು ಸರ್ಕಾರ ಹೊಣೆ. ಮತ್ತೆ ಇದು ಜನಗಳಿಗೆ ನಾವು ಜನಗಳಿಗೆ ತೊಂದರೆ ಆಗ್ತಾ ಇದೆ ಅಲ್ಲ. ನೀವು ಇದು ಏನು ಹೇಳ್ತಾ ಇಲ್ಲ, ಜನಗಳಿಗೆ ಇದ್ರ ಬಗ್ಗೆ ಏನು ಜಾಗೃತಿ ಮೂಡಿಸ್ತಾ ಇಲ್ಲ. ನೀವು ಜಾಗೃತಿ ಮೂಡಿಸ್ಬೇಕು. ಈ ಥರ ಬರ್ತಾ ಇದೆ, ಇದಕ್ಕೆ ಸಮಸ್ಯೆ ನೀವು ಮುಂದೆ ನೀವೇ ಹೊಣೆ, ಇಲ್ಲ ಅಂದರೆ ಸರ್ಕಾರ ಹೊಣೆ, ಇದಕ್ಕೆ ನಾವು ಜವಾಬ್ದಾರಲ್ಲ ಅಂತ. ಈಗ ನಿಮ್ಮ ನಂಬಿಕೆ ಮೇಲೆ, ಪತ್ರ ಬರಹಗಾರರ ನಂಬಿಕೆಯ ಮೇಲೆ ನಾವು ಏನೋ ಒಂದು ಮಾಡ್ಕೊಳ್ತೀವಿ ಜನಗಳು. ಆದರೆ ನೀವು ಎಲ್ಲೋ ಒಂದು ಕಡೆ ಅವ್ರಿಗೆ ಮೋಸ ಮಾಡ್ದಂಗೆ ಆಗಲ್ವಾ? ಮೋಸ ಮಾಡ್ದಂಗೆ ಆಗ್ತಾ ಇದೆ. ಅದಕ್ಕೆ ಸರ್ಕಾರ ನಮಗೆ ಸರಿಯಾದ ರೀತಿಯಿಂದ ಇದನ್ನು ಕ್ರಮ ತಗೊಂತಾ ಇಲ್ಲಲ್ಲ. ಸರ್ಕಾರದ ರೀತಿಯಿಂದ ನಾವು ಮೋಸ ಮಾಡ್ದಂಗೆ ಆಗ್ತಾ ಇದೆ. ಈಗ ಗ್ರಾಹಕರು ನಮ್ಮನ್ನು ನಂಬಿಕೆ ಬಂದಿದ್ದಾರೆ, ನಾವು ಅವ್ರಿಗೆ ಸರಿಯಾದ ರೀತಿಯಿಂದ ಮಾರ್ಗದರ್ಶನ ನೀಡಬೇಕು. ನಮ್ಮಲ್ಲಿ ಮಾರ್ಗದರ್ಶನ ನೀಡಲಿಲ್ಲ, ಪ್ರಾಪರ್ಟಿ ಎಲ್ಲಿ ಬರುತ್ತೆ ಅಂತ ಗೊತ್ತಾಗೋದಿಲ್ಲ. ಅವ್ನು ದುಡ್ಡು ಕೊಟ್ಟು ಸಿಗಾಕ್ಕೊಂಬಿಟ್ಟಿರ್ತಾನೆ. ಅಷ್ಟೋ ಒಂದು 4 ಕೋಟಿ ರೂಪಾಯಿ ಪ್ರಾಪರ್ಟಿ ಇರುತ್ತೆ, 1 ಕೋಟಿ ಕೊಟ್ಟು ಸಿಗಾಕ್ಕೊಂಬಿಟ್ಟಿರ್ತಾನೆ. ಇನ್ನು 3 ಕೋಟಿ ಕೊಡಬೇಕಾಗಿರುತ್ತೆ, ಟೈಮ್ ಆಗಿರುತ್ತೆ. ಅವ್ರಿಗೆ ಕೊಡೋದಲ್ಲ ಅಂದ್ರೆ ಅವ್ನು ಕೊಟ್ಟನು ಇವತ್ತಿನ ದಿವಸ ಆಸ್ತಿ ಬೆಲೆ ಜಾಸ್ತಿ ಆಗಿರುತ್ತೆ, ನಾನು ಕೊಡೋದಿಲ್ಲ ಹಂಗೆ ಹಿಂಗೆ ಅಂತ ತಿರುಗಿ ಬೀಳ್ತಾನೆ ಅವನು. ಅವಾಗ ಏನು ಮಾಡಬೇಕು? ಈ ನಿರ್ಧಾರಕ್ಕೋಸ್ಕರನೇ ನಾವು ನಾಳೆ ಬೆಳಗ್ಗೆಯಿಂದನೇ ಅನಿರ್ದಿಷ್ಟ ಕಾಲದವರೆಗೂ ನಾವು ಸಬ್ ರಿಜಿಸ್ಟ್ರ್ ಆಫೀಸಿಂದ ಬಂದ್ ಮಾಡಬೇಕು ಅಂತ ಮಾಡಿದ್ದೀವಿ. ನಾಳೆ ಬೆಳಗ್ಗೆಯಿಂದನೇ, ಯಾಕಂದರೆ ಇವತ್ತಿಂದನೇ ಈ ಕೂಡಲೆಯಿಂದನೇ ಬಂದ್ ಮಾಡಬೇಕು ಅಂತ ಅನ್ನೋ ಅಭಿಪ್ರಾಯ ಎಲ್ಲರೂ ತೊಗೊಂಡಿದ್ವಿ, ನಮ್ಮ ಪತ್ರ ಬರೆಯೋರೆಲ್ಲರೂ. ಆದರೆ ಕೆಲವರು ಇವತ್ತು ಗ್ರಾಹಕರು ಕೆಲವರು ಸ್ಲಾಟ್ ತೊಗೊಂಡ್ಬಿಟ್ಟಿದ್ದಾರೆ. ಆ ಸ್ಲಾಟ್ ತಗೊಂಡಿರತಕ್ಕಂಥವ್ರು ಈಗಲೇ 3-4 ದಿವಸದಿಂದ ಪೇಚಾಡ್ತಾ ಇದ್ದಾರೆ. ಅವರಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇವತ್ತೊಂದು ದಿವಸ ನಾವು ಅವ್ರಿಗೆ ಅವಕಾಶ ಕೊಟ್ಟಿದ್ದೀವಿ. ನಾಳೆ ಬೆಳಗ್ಗೆಯಿಂದ ನಾವು ಅನಿರ್ದಿಷ್ಟ ಕಾಲದವರೆಗೂ ಮುಷ್ಕರ ಮಾಡ್ತೀವಿ. ಆಮೇಲೆ 16/12/2025 ನಿನ್ನೆ ನಮ್ಮದು ಕರ್ನಾಟಕ ರಾಜ್ಯ ಒಕ್ಕೂಟದಿಂದ ಚೇತನ ಹೋಟ್ಲಲ್ಲಿ ಒಂದು ಸಭೆ ಮಾಡಿದ್ದೀವಿ. ಆ ಸಭೆಯಲ್ಲಿ ನಿರ್ಣಯ ತಗೊಂಡಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಮೊದಲನೇದಾಗಿ ಕೆಲವರ ಅಭಿಪ್ರಾಯ ಬೆಳಗಾಂ ಚಲೋ ಹೋಗಬೇಕು ಒಂದ್ಸರಿ, ಕೊನೆಯದೊಂದು ಅಂತ ಹೋಗಿ ಹೋರಾಟ ಮಾಡಿ ಚಲೋ ಏನದು ಅಧಿವೇಶನ ನಡೀತಾ ಇದೆ, ಅಲ್ಲಿ ಹೋಗಿ ಮತ್ತೊಂದು ಸತಿ ನೀವು ಮನವಿ ಮಾಡಿ ಒಂದು ಉಗ್ರವಾದ ಹೋರಾಟ ಮಾಡಬೇಕಂತ ತಾವು ಅನ್ಕೊಂಡಿದ್ದೀರಿ. ಅದು ಉಗ್ರವಾದ ಹೋರಾಟ ಮಾಡಬೇಕು ಅಂತ ಮಾಡಿದ್ದೀವಿ. ಆ ಉಗ್ರವಾದ ಹೋರಾಟಕ್ಕೂ ನಮಗೆ ಬೆಲೆ ಸಿಗಲಿದ್ರೆ ಮುಂದೆ ನಾವು ನ್ಯಾಯಾಲಯದ ಮೊರೆಯನ್ನು ಹೋಗಬೇಕು ಅಂತೇಳಿ ರಾಜ್ಯ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯ ಮಾಡ್ತಾ ಇದ್ದೀವಿ. ಈಗ ನೀವೊಂದು ಪ್ರಶ್ನೆ ಕೇಳಿದ್ರಿ, ಈಗ 1 ವರ್ಷದಿಂದ ನೀವು ಎಲ್ಲ ಕೆಲಸ ಮಾಡ್ತೀರಿ, ನೀವು ಯಾವಾಗ ಯಾಕೆ ಡಿರೈಡರ್ ಲಾಗಿನ್ ಕೇಳಲಿಲ್ಲ, ಈಗ ಯಾಕೆ ಕೇಳ್ತಾ ಇದ್ದೀರಿ ಅಂತ ತಾವೊಂದು ಪ್ರಶ್ನೆ ಮಾಡಿದ್ರಿ ಅಧ್ಯಕ್ಷರಿಗೆ. ಸುಮ್ಮನೆ ನಾವು ಸಿಟಿಜನ್ ಲಾಗಿನ್ ಮೇಲೆ ಬಂದಾಗ ಸಿಟಿಜನ್ ಲಾಗಿನ್ ಪ್ರಕಾರ ನಾವು ವರ್ಕ್ ಮಾಡ್ತಾ ಹೋಗ್ತಾ ಇದ್ದೀವಿ. ಅಲ್ಲಿ ಏನಾಗ್ತಾ ಇದೆ ಅಂದರೆ, ಅನಧಿಕೃತ ಪತ್ರ ಬರಹಗಾರರು DTP ಸೆಂಟ್ರ್ನಿಂದ ಅದನ್ನು ಅಪ್ಲೋಡ್ ಮಾಡಿ ಎಲ್ಲ ರೀತಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅವರು ಯಾರು ಅಪ್ಲೋಡ್ ಮಾಡ್ತಾ ಇದ್ದಾರೆ, ಯಾರು ಪತ್ರವನ್ನು ಅದನ್ನು ಅಪ್ಲೋಡ್ ಮಾಡಿ ರಿಜಿಸ್ಟರ್ ಮಾಡ್ತಾ ಇದ್ದಾರೆ, ಅದರೊಳಗೆ ಆಗ್ತಕ್ಕಂಥ ಸಮಸ್ಯೆಗೆ ಇಡೀ ಪತ್ರ ಬರಹಗಾರರ ಸಮೂಹವನ್ನೇ ಅದನ್ನು ಬಲಿಪಶು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಈಗ ಯಾಕೆ ನಾವು ಎತ್ತೆಚ್ಕೊಂಡಿದ್ದೀವಿ ಅಂದರೆ, ಮುಂದಿನ ದಿನಗಳಲ್ಲಿ ಇದೇ ರೀತಿ ಸಿಟಿಜನ್ ಲಾಗಿನ್ನಲ್ಲಿ ಆದರೆ ಯಾರೋ ಮಾಡ್ತಕ್ಕಂಥ ತಪ್ಪಿಗೆ ಪತ್ರ ಬರಹಗಾರರ ಹೊಣೆಗಾರರು ಅಂಥೇಳಿ ಮುಂದೆ ಸರ್ಕಾರ ಈ ಒಂದು ಉದ್ದೇಶವನ್ನು ಇಟ್ಕೊಂಡು ನಮ್ಮನ್ನೆಲ್ಲ ಹಂತವಾಗಿ ತುಳಿಯುವಂಥ ಕೆಲಸವನ್ನು ಮಾಡ್ತಾ ಇದೆ. ಆಂಧ್ರ ಪ್ರದೇಶದಲ್ಲಿ ಈಗಾಗಲೇ ಸಿಟಿಜನ್ ಲಾಗಿನ್ನು ಮತ್ತು ವೆಂಡರ್ಸ್ ಲಾಗಿನ್ನು ಅಂತ ಮಾಡಿದ್ದಾರೆ. ವೆಂಡರ್ಸ್ ಲಾಗಿನಲ್ಲಿ ಇಲ್ಲಿ 3 ಸ್ಟೆಪ್ ಬರ್ತಾ ಇದೆ.
ಏನಂತೇಳಿ ಆಂಧ್ರ ಪ್ರದೇಶದಲ್ಲಿದೆ. ಸಿಟಿಜನ್ ಲಾಗಿನ್, ವೆಂಡರ್ಸ್ ಲಾಗಿನ್ ಮತ್ತು ಅಧಿಕಾರಿಗಳ ವರ್ಗಕ್ಕೆ ಸಂಬಂಧಪಟ್ಟಂಗೆ ವೆಂಡರ್ ಲಾಗಿನ್ ಅಂತ ಅಲ್ಲಿ ಯಾಕೆ ಮಾಡಿದ್ದಾರೆ ಅಂದರೆ ಸ್ಟಾಂಪ್ ಪೇಪರ್ ಇದೆ, ನಮ್ಮಲ್ಲಿ ಸ್ಟಾಂಪ್ ಪೇಪರ್ ಇಲ್ಲ. SM ಕೃಷ್ಣ ಅವ್ರ ಪೀರಿಯಡ್ನಲ್ಲಿ 2003-4ರಲ್ಲಿ ಸ್ಟಾಂಪ್ ಪೇಪರ್ನ ರದ್ದುಪಡಿಸಿದ ಮೇಲೆ ಈ ಸ್ಟಾಂಪ್ ಅಂತೇಳಿ ಮಾಡಿ ಬಿಡುಗಡೆ ಮಾಡಿಕೊಟ್ರು. ಈ ಸ್ಟಾಂಪಿನಲ್ಲೂ ಸಾವಿರಾರು ಕೋಟಿ ಹಗರಣ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ನಾವೆಲ್ಲ ದಾಖಲೆಗಳನ್ನು ಸತಿಗೂ ತಮ್ಮ ಮುಂದೆ ನೋಂದಣಿ ಶುಲ್ಕದಲ್ಲಿ ಹೆಚ್ಚಳ ಅಂತ ಕಟ್ಟಿದ್ದಾರೆ. ಅದೇ ರೀತಿ 1800 ಕೋಟಿ ನಷ್ಟ ಅಂತೇಳಿ ಕೊಟ್ಟಿದ್ದಾರೆ. ಇಷ್ಟು ಕೋಟಿ ನಷ್ಟ, ಇವತ್ತು 2168 ಕೋಟಿ ನಷ್ಟ ಅಂತ ಆಗಿದೆ. ಯಾಕೆ ನಾವು ಲಾಗಿನ್ನನ್ನು ಪ್ರತ್ಯೇಕವಾಗಿ ತಗೋಬೇಕು ಅಂದರೆ ಆ ಲಾಗಿನ್ನಲ್ಲಿ ಮಾಡ್ತಕ್ಕಂಥವ್ರು ಪ್ರತಿಯೊಬ್ಬರು ಡಾಕ್ಯುಮೆಂಟ್ ರೈಟರ್ಸ್ ಆಗಿರ್ತಾರೆ. ಅವರು ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡ್ತಾರೆ. ಸರ್ಕಾರ ಅವರಿಗೆ ಒಂದು ಲೈಸೆನ್ಸನ್ನು ಕೊಟ್ಟಿರ್ತದೆ, ಪ್ರತಿಯೊಂದಕ್ಕೂ ಮಾನ್ಯತೆ ಇರುತ್ತೆ. ನಾವು ಬರೆದು ಹಾಕಿರ್ತಕ್ಕಂಥ ಪತ್ರಕ್ಕೆ ಕೆಳಗಡೆಗೆ ಡ್ರಾಫ್ಟೆಡ್ ಬೈ ಮೀ ಅಂತ ಹಾಕಿರ್ತೀವಿ. ಅಂದರೆ ಈ ದಸ್ತವನ್ನು ಯಾರು ತಯಾರು ಮಾಡಿದ್ದಾರೋ ಇದು ನ್ಯಾಯಾಲಯದಲ್ಲಿ ಕೂಡ ಪ್ರಶ್ನೆ ಮಾಡಿ ಅದು ಸರಿಯಾದ ರೀತಿಯಲ್ಲಿ ಇದೆಯೋ ಇಲ್ಲವೋ ಅಂಥೇಳಿ ನಾವೊಬ್ಬರು ಕೂಡ ತೆಗೆದುಕೊಂಡಿರ್ತಕ್ಕಂಥ ಆಸ್ತಿಗೆ ಹಕ್ಕುದಾರರಿಗೆ ನಾವು ಕೂಡ ಒಳ್ಳೆಯ ಒಂದು ರೀತಿಯಲ್ಲಿ ಆಸ್ತಿಯ ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ನಾವು ಪ್ರತ್ಯೇಕ ಡೀಡ್ ರೈಟರ್ ಲಾಗಿನ್ ತಗೊಳ್ಳೋ ಉದ್ದೇಶ ಏನು ಅಂದರೆ ಈ ಅನಧಿಕೃತ ಪತ್ರ ಬರಹಗಾರರ ಹಾವಳಿಯನ್ನು ಕಮ್ಮಿ ಮಾಡಬೇಕು. ಅದರಿಂದ ಯಾರಿಗೂ ತೊಂದರೆ ಆಗಬಾರ್ದು. ಅಮಾಯಕರಾಗಿರ್ತಕ್ಕಂಥ ರೈತರಾಗಿರಬಹುದು, ಸಾರ್ವಜನಿಕರಾಗಿರಬಹುದು, ಮತ್ತೊಬ್ಬರಾಗಿರಬಹುದು, ಅವ್ರಿಗೆ ಇದ್ರ ಬಗ್ಗೆ ಏನು ಮಾಹಿತಿ ಇರಲ್ಲ. ಅವ್ರೇನು ದೇವ್ರ ರೀತಿ ಬಂದು ನಮ್ಮನ್ನು ಸರ್ ಇದ್ರದ್ದು ಏನೈತಿ ಎಲ್ಲ ನೋಡಿ ನಮಗೆಲ್ಲಿ ತೊಂದರೆ ಆಗದ ರೀತಿಯಲ್ಲಿ ನಮಗೆ ನೋಂದಣಿಯನ್ನು ಮಾಡಿಕೊಡಿ, ಆ ಕೆಲಸನ ಪೂರ್ಣಗೊಳಿಸ್ಕೊಡ್ರಿ ಅಂತ ಕೇಳಿರ್ತಾರೆ. ಅದಕ್ಕೆ ನಾವು ಚಾಚೂ ತಪ್ಪದಂಗೆ ಪರಿಪೂರ್ಣವಾಗಿ ಕೆಲಸವನ್ನು ನಾವು ನಿರ್ವಹಣೆ ಮಾಡ್ತಾ ಇರ್ತೀವಿ. ಆದರೆ ಕಾವೇರಿ 2 ಲಾಗಿನ್ನಲ್ಲಿ ಸಾರ್ವಜನಿಕವಾಗಿ ಸಿಟಿಜನ್ ಲಾಗಿನ್ ಬಿಟ್ಟಾಗಿಂದ ಆಗ್ತಕ್ಕಂಥ ಅವ್ಯವಹಾರ, ಆಗ್ತಕ್ಕಂಥ ನಷ್ಟ, ಅನಧಿಕೃತ ಪತ್ರ ಬರಹಗಾರರಿಂದ ಆಗ್ತಾ ಇರತಕ್ಕಂಥ ವ್ಯವಸ್ಥೆಗಳ ಬಗ್ಗೆ ನಮ್ಮದು ಭಾಳಷ್ಟು ಸಮಸ್ಯೆಯನ್ನು ಮಾಡ್ಕೊಂಡಿದ್ದೀವಿ. ಹಾಗಾಗಿ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಮತ್ತು ನಿಮ್ಮ ದೂರದರ್ಶನ ಮತ್ತು ದೃಶ್ಯ ಮಾಧ್ಯಮದ ಮುಖಾಂತರ ನಮ್ಮದು ಒಂದೇ ಒಕ್ಕಲೂರು, ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಪತ್ರ ಬರಹಗಾರರಿಗೆ ಆಂಧ್ರ ಮತ್ತು ತಮಿಳುನಾಡು ಮತ್ತು ಕೇರಳದಲ್ಲಿ ಯಾವ ರೀತಿ ಮಾಹಿತಿಯನ್ನು ಇಟ್ಟು ಅವರಿಗೆ ಆಗಿರ್ತಕ್ಕಂಥ ಪ್ರತ್ಯೇಕ ID-ಯನ್ನು ಕೊಟ್ಟು ಲಾಗಿನ್ನನ್ನು ಕೊಟ್ಟಿದ್ದಾರೋ ಆ ರೀತಿ ನಮಗೆ ವ್ಯವಸ್ಥೆ ಮಾಡಬೇಕು. ಮತ್ತು ಕರ್ನಾಟಕ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಗೆ ನಾವು ಆಗ್ರಹವನ್ನು ಪಡಿಸ್ತಾ ಇದ್ದೀನಿ. ಏನು ಅಂತಂದರೆ ನಮ್ಮ ಯಾರ್ಯಾರಿಗೆ ಪತ್ರ ಬರಹಗಾರರ ಲೈಸೆನ್ಸನ್ನು ಕೊಟ್ಟಿದ್ದೀರೋ ಅವ್ರಿಗೆಲ್ಲರಿಗೂ ಏಕ ಮಾದರಿಯ ರೂಪದ ID ಕಾರ್ಡ್ಗಳನ್ನು ಕೊಡಬೇಕು. ಯಾಕೆ ಕೊಡಬೇಕಪ್ಪ ಅಂತಂದರೆ ಇವರು ನಿಜವಾಗಿಯೂ ಪತ್ರ ಬರಹಗಾರರು ಮೋಸ ಹೋಗೋದನ್ನು ತಪ್ಪಿಸ್ಲಿಕ್ಕೆ ಅವಕಾಶ ಆಗುತ್ತೆ ಅಂಥೇಳಿ ಈ ಮಾಧ್ಯಮದ ಮುಖಾಂತರ ನಾನು ಆಗ್ರಹವನ್ನು ಪಡಿಸ್ತಾ ಇದ್ದೀನಿ. ಒಂದು ವರ್ಷದಿಂದ ಈ ಏನು ಗೊಂದಲಗಳು ಆಗ್ತಾ ಇದ್ವು ಅದಕ್ಕೆ ಒಂದು ತಟಸ್ಥ ರೀತಿಯಲ್ಲಿ ನಾವು ಇವತ್ತು ಸುಧಾರಣೆ ಆಗುತ್ತೆ, ನಾಳೆ ಸುಧಾರಣೆ ಆಗುತ್ತೆ, ಸರ್ಕಾರ ನಮಗೆ ಸ್ಪಂದಿಸ್ಬೋದಂತ ಅವರು ಏನೋ ಒಂದು ಅವರ ಮನಸ್ಸಲ್ಲೇ ಒಂದು ಬೇಡಿಕೆ ಒಂದು ಮೈಂಡಲ್ಲಿ ಇಟ್ಕೊಂಡಿದ್ರು. ಆದ್ರೂ ಸಹ ಇವರು ಯಾವುದೇ ಒಂದು ಇವರ ಬೇಡಿಕೆ ಸರ್ಕಾರ ಆಗಲಿ ಜಿಲ್ಲಾ ಆಡಳಿತ ಆಗಲಿ ಯಾರೂ ಸ್ಪಂದಿಸಿಲ್ಲ. ಹಾಗಾಗಿ ಇವರು ಈ PID ನಂಬರಿಂದ ಸಾರ್ವಜನಿಕರಿಗಾಗಲಿ ನಮಗೂ ಈ ಅನಧಿಕೃತ ಪತ್ರ ಬರಹಗಾರರಿಂದ ಎಲ್ಲರಿಗೂ ಮೋಸ ಆಗ್ತಾಯಿದೆ. ಆದಷ್ಟು ಬೇಗ ಸರ್ಕಾರದವರಾಗಲಿ ಜಿಲ್ಲಾಡಳಿತ ಮಹಾನಗರ ಪಾಲಿಕೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಈ ಉಪನೋಂದಣಾಧಿಕಾರಿಗಳ ಕಚೇರಿಯ ಏನು ನ್ಯೂನತೆಗಳಿದ್ದಾವೆ ಅದನ್ನು ಸರಿಪಡಿಸ್ತಾರಂತ ನಾವು ಸಹ ಭಾವಿಸಿದ್ವಿ. ನಮಸ್ಕಾರ.